ಹರೇ ಕೃಷ್ಣ. ಕಲ್ಯಾಣಿ ಈಡನ್ ವೈಬ್ಸ್ಗೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ನಾವು ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತ ಇದ್ವಿ. ಡಿಸೆಂಬರಿಂದ ಶುರು ಮಾಡಿದ್ದೇವೆ ಹೋಗೋಣ ಅಂತ. ಕೊನೆಗೆ ಎಲ್ಲ ಟಿ ವಿಯಲ್ಲೆಲ್ಲ ಬರೋದು ನೋಡಿ ಆ ಜನರ ಮಧ್ಯೆ ನನಗೆ ಆಗಲಿಕ್ಕಿಲ್ಲ ಅಂತ ಡಿಸೈಡ್ ಮಾಡಿ ಬೇಡ, ಇನ್ನೊಮ್ಮೆ ಯಾವಾಗಾದರೂ ಅಲ್ಲಿ ಹೋಗುವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಇಲ್ಲೇ ಹತ್ತಿರದಲ್ಲಿರುವ ಗೌಡ್ರಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕಾದರೂ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದರೆ ಒಂದು ಚಿಕ್ಕ ಪ್ರಯಾಗ್ರಾಜ್ ಪ್ರಯಾಣ ಥರನೇ ಆಯಿತು ಅನ್ಬೋದು. ಏನಂದರೆ ಅಷ್ಟು ಜನಸಾಗರ, ಅಷ್ಟೇ ಬಿಸಿಲು ಕೂಡ ಇತ್ತು. ಚಳಿ ಒಂದಿರಲಿಲ್ಲ ಬಿಟ್ಟರೆ ಅಲ್ಲಿಯ ಬಿಸಿಲು ಇತ್ತು, ಜನರು ಇದ್ದರು, ರಶ್ ಇತ್ತು, ಕ್ಯೂ ಇತ್ತು. ಒಂದು ಚಿಕ್ಕ ಕುಂಭಮೇಳ ನೋಡಿದಂಗೆ ಆಯ್ತು ನನಗೆ. ಏನಂದರೆ ಮೊದಲು ಇಲ್ಲಿ ಬಂದಿದ್ವಿ ನಾವು, ಆವಾಗ ಇದು ಪ್ರತಿಮೆ ಎಲ್ಲ ಇತ್ತು, ಆದರೆ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಎಲ್ಲ ಆಗಿರಲಿಲ್ಲ. ಎಷ್ಟೋ ಹೊತ್ತು ಆ ಪ್ರತಿಮೆ ಹತ್ರ ಎಲ್ಲ ಕೂತ್ಕೊಂಡಿದ್ವಿ. ಇವಾಗ ಹತ್ತಿ ಹೋಗ್ಬೇಕಂದ್ರೂ ಭಯ ಆಗುತ್ತೆ, ಅಷ್ಟು ಜನರಿದ್ದಾರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇದು ಚನ್ನಪಟ್ಟಣದಿಂದ 15 ಕಿಲೋಮೀಟ್ರ್ ಒಳಗಡೆ ಸರಿದಾಗ ಕೆಸ್ತೂರಾಗಿ ನಾವು ಹೋಗ್ತೀವಿ. ಗೌಡಗೆರೆ ಅನ್ನುವಂಥ ಪ್ರದೇಶದಲ್ಲಿದೆ ಈ ಚಾಮುಂಡೇಶ್ವರಿ ದೇವಸ್ಥಾನ. ಏನೂ ಇಲ್ಲದ ಒಂದು ಜಾಗದಲ್ಲಿ ಒಂದು ಚಾಮುಂಡೇಶ್ವರಿ ಪ್ರತಿಮೆಯನ್ನು ಸ್ಥಾಪಿಸಿ ಈಗ ಅದೇ ಜಾಗ ನಾವು ನೋಡೋ ಹೊತ್ತಿಗೆ ನಮಗೆ ತುಂಬ ವಿಸ್ಮಯನೇ ಆಗುತ್ತೆ. ಯಾಕಂದರೆ ಅಲ್ಲಿ ಸುತ್ತಮುತ್ತಲಿರುವ ಜನಗಳು ಹಾಗೂ ಹೊರಗಡೆಯಿಂದ ಕೂಡ ಬೆಂಗಳೂರಿಗೂ ಕೂಡ ಸುಮಾರು ಜನ ಬರ್ತಾ ಇದ್ದಾರೆ. ನೋಡಿ, ಇಲ್ಲಿ ಈಗ ಈ ಚಾಮುಂಡೇಶ್ವರಿ ದೇವಸ್ಥಾನದ ಭೋಜನಾಲಯ ಅಂದರೆ ಅನ್ನ ಸಂತರ್ಪಣೆ ಆಗುತ್ತೆ, ಇಲ್ಲಿ ದಿನಾನೂ ಆಗುತ್ತೆ. ಅದೇ ರೀತಿ ಬೊಂಬೆಗಳನ್ನು ಕೂಡ ನೋಡ್ಬೋದು. ಅಲ್ಲಿ ಒಂದು ಕೋಟ್ ಕೂಡ ಬರೆದಿದೆ. ನಾನು ಮೊದಲ ಸಲ ಇಷ್ಟು ದೊಡ್ಡ ಕ್ಯೂ ನೋಡಿ ಬೇಡ, ಹಿಂದೆ ಹೋಗೋಣ, ನನಗೆ ಮುಂದೆ ಹೋಗೋದು ಬೇಡ ಅಂತ ಕಾಣ್ತದೆ ಅಂತ ಹೇಳಿದ್ದು. ಇದಕ್ಕಿಂತ ದೊಡ್ಡ ರಶ್ಶು, ಇದಕ್ಕಿಂತ ದೊಡ್ಡ ಕ್ಯೂ ನೋಡಿದ್ದೇವೆ. ಆದರೆ ಕೆಲವರು ಗುಂಪು ಫ್ಯಾಮಿಲಿ ಸೇರಿ ಬೇಡ, ಭಯ ಆಗುತ್ತೆ, ಹೋಗೋಣ, ಇನ್ನೊಮ್ಮೆ ಬರೋಣ ಅಂತ ಹಿಂತಿರುಗ್ತಾ ಇದ್ದರು. ಯಾವಾಗಲೂ ನಮ್ಮ ಜೊತೆ ಇರುವವರೇ ಹೇಳ್ತಿದ್ರು, ಪರವಾಗಿಲ್ಲ ಬಂದಿದ್ದೇವೆ, ದರ್ಶನ ಪಡ್ಕೊಂಡೇ ಹೋಗೋಣ ಅಂತ ಹಠ ಮಾಡುವ ನಾನು ಫಸ್ಟ್ ಟೈಮ್ ನಾನೇ ಖುದ್ದಾಗಿ ಬೇಡ ಸಾಕು, ಇಲ್ಲಿಂದಲೇ ನಮಸ್ಕಾರ ಹಾಕಿ ಹೋಗೋಣ ಅಂದೆ. ನನ್ನ ಹಸ್ಬೆಂಡು ಈಗಲೇ ಹೇಳು ಬೇಗ, ಆಮೇಲೆ ಮುಂದಕ್ಕೆ ಹೋದರೆ ಹಿಂದಕ್ಕೆ ಬರೋದು ಕಷ್ಟ ಅಂತ ಹೇಳಿದರು. ಇಂದಿನ ದಿನದ ಹ್ಯಾಂಗ್ ಓವರ್ ಇರಬೇಕು. ರಾಧೆ. ಅದೇನೆಂದರೆ ಟಿ ವಿಯಲ್ಲಿ ಮಧ್ಯರಾತ್ರಿ ತನಕ ಡೆಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ನಡೆದ ಪ್ರಯಾಗಕ್ಕೆ ಹೊರಟ ಭಕ್ತರ ಸ್ಟ್ಯಾಂಪೇಡು, ಜ್ಞಾನ ತಪ್ಪಿ ಬಿದ್ದದ್ದು, ಸೆಕೆಗೆ ಗಾಳಿ ಇಲ್ಲದೆ ಒದ್ದಾಡಿದ್ದು ನೋಡಿ ಈ ಒಂದು ಭಯ ನನಗೆ ಶುರುವಾಗಿರಬೇಕು. ಬೇಡವೆಂದರೂ ವಿಷಯ ಗೊತ್ತಾಗಬೇಕಲ್ಲ ಅಂತ ಇಂಥ ನ್ಯೂಸ್ ನೋಡ್ತೇವೆ. ಇಂಥ ಒಂದು ನಿರ್ಧಾರಕ್ಕೆ ಬಂದೆ ಕೊನೆಗೆ. ಈಗ ಎಲ್ಲ ಇಂಥದ್ದೇ ಸಮಯ. ಸ್ವಲ್ಪ ಭೂಕಂಪದಲ್ಲಿ ಬೆಂಕಿ, ಕಾಡ್ಗಿಚ್ಚು, ಜಗಳ, ಮನಸ್ತಾಪ ಅಂತ ಹೇಳಿ ನನಗೆ ಸ್ವಲ್ಪ ಜ್ಯೋತಿಷ ಗೊತ್ತಿರೋದ್ರಿಂದ ಇದೆಲ್ಲ ಸ್ವಲ್ಪ ಬೇಡ ಅನಿಸಿತ್ತು. ಕೊನೆಗೆ ನಾನು ರಿಟರ್ನ್ ಬಂದರೂ ಅಮ್ಮ ಬಿಡ್ತಾಳ, ಆ ತಾಯಿ ಮಹಿಮೆ ನೋಡಿ ನಾನು ಅಲ್ಲಿ ಅನ್ನದಾನಕ್ಕಾದರೂ ಕೊಟ್ಟು ಬರೋಣ ಅಂತ ಹೋದರೆ ಅನ್ನದಾನಕ್ಕೆ ಕೊಟ್ಟವರಿಗೆ ಸೀದಾ ಗುಡಿಗೆ ಪ್ರವೇಶವಿತ್ತು. ಅಮ್ಮ ಯಾವಾಗಲೂ ಅಷ್ಟೇ, ನಾನು ನೋಡೋದಕ್ಕಿಂತ ಅವಳು ನನ್ನನ್ನು ನೋಡಲು ತವಕದಲ್ಲಿರ್ತಾಳೆ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ಬಂದಿದ್ದೀಯಾ ಮಗಳೇ, ಒಳಗೆ ಬರಲ್ವೇ, ನನ್ನನ್ನು ಮಾತಾಡಿಸಲ್ವೇ ಅಂತಾಳೆ. ನಾನು ಎಲ್ಲಿ ಹೋದರೂ ಅಷ್ಟೇ, ಮೈಸೂರು ಚಾಮುಂಡೇಶ್ವರಿ ಆಷಾಢ ಶುಕ್ರವಾರ ನಾವು 11 ಗಂಟೆಗೆ ಹೋದರೂ ನಾನು ಸೀದಾ ಒಳಗೆ ಹೋಗಿ ದರ್ಶನ ಮಾಡಿ ಬರ್ತೇನೆ. ಆಚೆ ಬರುವಾಗ ಎಲ್ಲರೂ ಕೇಳ್ತಾರೆ, ನಾವು ಬೆಳಗ್ಗೆ 4 ಗಂಟೆಯಿಂದ ಕ್ಯೂ ನಿಂತಿದ್ದೇವೆ ಮೇಡಮ್, ನಿಮಗೆ ಆಯ್ತಾ ದರ್ಶನ ಅಂತ. ಗೊತ್ತಿಲ್ಲ, ಅಮ್ಮನೇ ಬಂದು ಒಳಗೆ ಕರ್ಕೊಂಡು ಹೋದ್ಲು. ನನಗೆ ಹಲವು ಕಡೆ ಇಂಥ ಅನುಭವ ಆಗಿದೆ. ನಿಜ ಭಕ್ತರಿಗೆಲ್ಲ ಇಂಥ ಅನುಭವ ಆಗಿರುತ್ತೆ ಅಂತ ಅನಿಸುತ್ತೆ. ಏನು ಟ್ವಿಸ್ಟ್, ಏನು ಟರ್ನ್ ಇದ್ದರೂ ದೇವರು ನಮ್ಮ ಜೊತೆಗೆ ಇರ್ತಾರೆ, ನಮ್ಮೊಳಗೆ ಇರ್ತಾರೆ, ನಮ್ಮನ್ನು ಕಾಪಾಡ್ತಾರೆ. ಈ ಥರ ನಿಮಗೆ ಆದ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ಅಲ್ಲದೆ ನಾವು ಆ ಕ್ಯೂನಲ್ಲಿ ಊಟಕ್ಕೆ ನಿಲ್ಲೋಕ್ಕೂ ಕಷ್ಟ ಅಂತ ಅನಿಸಿತ್ತು. ಅಲ್ಲೂ ಕೂಡ ಆ ದಯಾಮಯಿ ನಮಗೆ ಗುಡಿಯ ಒಳಗಡೆನೇ ಸಿಹಿ ಪೊಂಗಲ್ ಪ್ರಸಾದ ಕೊಡಿಸಿದಳು. ಅಮ್ಮ ಅಂದರೆ ಹಾಗೇನೆ ಅಲ್ವಾ, ಏನು ಊಟ ಮಾಡಲ್ಲ ಅಂದರೂ ಸ್ವಲ್ಪ ಮೊಸರನ್ನಾದರೂ ತಿಂದ್ಕೊಂಡು ಹೋಗು, ಸ್ವಲ್ಪ ಹಾಲಾದರೂ ಕುಡಿ ಅಂತಾಳೆ. ಅದೇ ಸಾಕ್ಷಾತ್ಕಾರ. ನನ್ನ ನಿಜವಾದ
ಆತ್ಮೀಯರಿಗೆ ಇದು ಅರ್ಥ ಆಗ್ಬೋದು. ಸಾಹೇಬ್ರೆ, ಇನ್ನು ನೀವು ಶುರು ಹಚ್ಕೊಳ್ಳಿ. ಇಲ್ಲಿ ಗಣಪತಿ, ಶಿವ, ತ್ರಿಪುರ ಸುಂದರಿ ಅಮ್ಮ, ನವಗ್ರಹ, ನಾಗದೇವರ ಗುಡಿಗಳಿವೆ. ಒಳಗಡೆ ಗುಡಿಯಲ್ಲಿ ಮೂಲ ಚಾಮುಂಡೇಶ್ವರಿ ದೇವಿ ಇರೋದು. ಅದೇ ರೂಪದ ದೊಡ್ಡ ಮೂರ್ತಿಯೇ ಹೊರಗಡೆ ಇರೋದು. ಇಲ್ಲಿಯ ಮುಖ್ಯ ಆಕರ್ಷಣೆ ಏನೆಂದರೆ ಶ್ರೀಚಕ್ರ. ಅಮ್ಮನ ಪಾದದ ಕೆಳಗಡೆ ಮೂಲದೇವರ ಗುಡಿಯಲ್ಲಿ ಶ್ರೀಚಕ್ರವನ್ನು ಕಾಣಬಹುದು. ಅದೇ ರೀತಿ ಹೊರಗಡೆ ಕೂಡ ಇರುವ ಬೃಹದಾಕಾರದ ಚಾಮುಂಡಿ ಅಮ್ಮನ ಪಾದದ ಕೆಳಗಡೆ ಕೂಡ ಶ್ರೀಚಕ್ರ ಇದೆ. ಅದು ಅಲ್ಲದೆ ಇಲ್ಲಿಯ ಇನ್ನೊಂದು ಮುಖ್ಯ ಆಕರ್ಷಣೆ ಬಸವಣ್ಣನದ್ದಾಗಿದೆ. ಹಳೆಯ ಬಸವನ ಮೂರ್ತಿ ಕೂಡ ಇದೆ. ಅದಕ್ಕೆ ಅಭಿಷೇಕ ಮಾಡಿ ಅದರ ಕೆಳಗಡೆ ಭಕ್ತರು ನಿಂತು ಅಭಿಷೇಕದ ನೀರನ್ನು ತಮ್ಮ ಮೈ ಮೇಲೆ ಹಾಕಿಸಿಕೊಳ್ತಾರೆ. ಮತ್ತೊಂದು ವಿಶೇಷ ಅಂದರೆ ತೆಂಗಿನಕಾಯಿ ಹರಕೆ. 7 ವಾರನೋ 9 ವಾರನೋ ಬಂದು ತಮ್ಮ ತಮ್ಮ ಹರಕೆಗಳನ್ನು ಹೇಳಿ ಹರಕೆಗಳನ್ನು ಕಟ್ಟಿ, ಅಂದರೆ ಸಂಕಲ್ಪ ಮಾಡಿ ಕಾಯಿಯನ್ನು ಕಟ್ಟಿಬಿಟ್ಟು ಹೋಗ್ತಾರೆ. ತುಂಬ ಕಾರಣಿಕವಾದ ದೇವಸ್ಥಾನ. ಭಕ್ತಿಯಿಂದ ಬೇಡಿದವರ ಬೇಡಿಕೆಗಳನ್ನು ಈಡೇರಿಸುವ ಆ ಮಹಾತಾಯಿ ಚಾಮುಂಡೇಶ್ವರಿ. ನೀವು ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ, ದರ್ಶನ ಭಾಗ್ಯವನ್ನು ಪಡೀರಿ. ಅದೇ ರೀತಿ ಇದು ಬೆಂಗಳೂರಿಂದ ತುಂಬಾ ದೂರ ಅಂತೇಳಿ ಏನೂ ಇಲ್ಲ, ಚನ್ನಪಟ್ಟಣದ ಸಮೀಪದಲ್ಲೇ ಇದೆ. ದೇವರ ದರ್ಶನವನ್ನು ಪಡ್ಕೊಳ್ಳಿ. ಅದೇ ರೀತಿ ನಾನು ಈಗ ತಾನೇ ಹೇಳಿದ್ದ ಈ ಬಸವಣ್ಣನ ಅಭಿಷೇಕದ ಬಗ್ಗೆ ಹೇಳ್ತಾ ಇದ್ದೆ ನೋಡಿ, ನೀವು ಕಾಣ್ಬೋದು. ಬಸವಣ್ಣನ ಅಭಿಷೇಕ ಆಗ್ತಾ ಇರುತ್ತೆ. ಜನಗಳು ನೀರು ತಲೆ ಮೇಲೆ ಹಾಕ್ಕೊಳ್ತಾ ಇದ್ದಾರೆ. ಅದೇ ರೀತಿ ಹರಕೆ ಕಟ್ಟಿದ ಕಾಯಿಗಳನ್ನು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಊರಿನ ಹಾಗೂ ನೆರೆಹೊರೆಯ ಹಳ್ಳಿಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ. ಅದೇ ರೀತಿ ಪಟ್ಟಣ ಪ್ರದೇಶದಿಂದ ಕೂಡ ಭಕ್ತಾದಿಗಳ ಸಂಖ್ಯೆ ದಿನ ದಿನ ಏರ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ಸಾವಿರಾರು ತೆಂಗಿನಕಾಯಿಗಳನ್ನೆಲ್ಲ ಕಟ್ಟಿ ಭಕ್ತರು ಹೋಗಿದ್ದಾರೆ. ಆಮೇಲೆ ಎಲ್ಲರ ಕೈಯಲ್ಲೂ ಒಂದೊಂದು ತೆಂಗಿನಕಾಯಿ ನೀವು ನೋಡಿರ್ಬೋದು. ಇದು ಅವರು ಸಂಕಲ್ಪ ಮಾಡಿ ಕಟ್ಟುವಂಥ ವಿಚಾರ. ಇಲ್ಲಿ ಈ ತೆಂಗಿನಕಾಯಿಗಳ ಒಂದು ಗೋಡನೆ ನಿರ್ಮಾಣ ಆಗಿದೆ. ನವದುರ್ಗೆಯ ಪ್ರತಿರೂಪವಾದ ಚಾಮುಂಡೇಶ್ವರಿ ಅಮ್ಮ ಭಕ್ತರನ್ನು ಸಲ್ಲುತ್ತಾ ಇದ್ದಾಳೆ. ಹಾಗೂ ಇಲ್ಲಿಯ ಒಂದು ವಿಶೇಷತೆಯನ್ನು ಹೆಚ್ಚಾಗಿ ಇನ್ನೂ ಕಾಪಾಡಿಕೊಂಡು ಬಂದಿದ್ದಾಳೆ. ಎಲ್ರಿಗೂ ಚಾಮುಂಡೇಶ್ವರಿ ಕೃಪೆಯಾಗಲಿ. ನಮ್ಮ ಕಲ್ಯಾಣಿ ಹಿಡನ್ ವೈಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೆಚ್ಚು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ಧನ್ಯವಾದಗಳು. ನಮಸ್ಕಾರ.